ಎಲ್ರಿಗೂ ನಮಸ್ಕಾರ. ಪ್ರತಿ ಶುಕ್ರವಾರ ಬಂತು ಅಂತಂದರೆ ಹೊಸ ಹೊಸ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಆ ವಿಚಾರ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದರಂತೆ ನಾಳೆ 4 ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತದವೆ. ಈಗ ಆಲ್ರೆಡಿ ಪ್ರಚಾರ ಮಾಡಿದಂತೆ ಆಟೋ ನಾಗರಾಜ್ ಅವರು ಹೀರೋಗೆ ಆ್ಯಕ್ಟ್ ಮಾಡಿದಂಥ ಸರ್ವಂತರ್ಯಾಮಿ ರಿಲೀಸ್ ಆಗ್ತಾಯಿದೆ ಮತ್ತು ಕನ್ನಡ ಮತ್ತು ಮಲಯಾಳಂ ಭಾಷೆಯಲ್ಲಿ ಮೂಡಿ ಬರುತ್ತಿರುವ ಅಚ್ಯುತ ಅವತಾರಂ ಈ ಸಿನಿಮಾನೂ ಕೂಡ ಬಿಡುಗಡೆ ಆಗ್ತಾಯಿದೆ. ಇನ್ನು ಬಹುತೇಕ IT ಕಂಪ್ನಿಯವರೇ ಅನಿಸುತ್ತೆ, ಅಲ್ಲಿನ ಎಂಪ್ಲಾಯ್ಗಳು ಮಾಡಿರೋ ಫಾದರ್ಸ್ ಡೇ ಈ ಸಿನಿಮಾನೂ ಕೂಡ ಬಿಡುಗಡೆ ಆಗ್ತಾಯಿದೆ. ಅದ್ರ ಜೊತೆಗೆ ನನಗೆ ವಿಶೇಷ ಅಥವಾ ಆಶ್ಚರ್ಯ ಏನಾದರೂ ಅಂದ್ಕೊಳ್ಳಿ, ಇವತ್ತೇ ನಾನು ಬುಕ್ ಮೈ ಶೋದಲ್ಲಿ ನೋಡಿದ್ದು ನಾಳೆ ರಿಲೀಸ್ ಆಗ್ತಾರೋ ಮತ್ತೊಂದು ಸಿನಿಮಾ ಅಂತಂದರೆ ದೇವಿ ಅಂತ ಆ ಚಿತ್ರದ ಹೆಸರು. ನಾನು ಬುಕ್ ಮೈ ಶೋದಲ್ಲೂ ಕೂಡ ತೆಗೆದು ನೋಡಿದೆ, ಒಂದು ಪೋಸ್ಟರ್ಸ್ ಇಲ್ಲ. ಅಂದರೆ ಕಲಾವಿದರ ಬೇಕಿದ್ರೆ ನಾನು ದೇವಿ ಕಲಾವಿದರ ಪೋಸ್ಟರ್ಸ್ ಇಲ್ಲ, ಒಂದು ಟೀಸರ್ ಇಲ್ಲಿದೆ. ನನಗೆ ಆಶ್ಚರ್ಯ, ಇದೇನಪ್ಪ ಈ ಥರ ಮಾಡಿಬಿಟ್ಟಿದ್ದಾರಲ್ಲ ಆ ಚಿತ್ರತಂಡದವರು ಅಂತ ಅನ್ನಿಸ್ತು. ಹಾಗಂತ ನಾನು ಹೀಯಾಳಿಸ್ತಾ ಇಲ್ಲ, ಯಾರನ್ನು ಟೀಕೆ ಮಾಡ್ತಾ ಇಲ್ಲ. ಆ ಚಿತ್ರತಂಡದವರು ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೋಬಾರ್ದು ಅಂತ ಈ ಮೊದಲೇ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಂದರೆ ಒಂದು ಸಿನಿಮಾಗೆ ಪ್ರಚಾರ, ಒಂದು ಸಿನಿಮಾ ಮಾಡಿದಾಗ ನಿರ್ದೇಶಕರು ಶ್ರಮ ಎಷ್ಟಿರುತ್ತೆ, ಕಥೆಯೆಲ್ಲ ಬರೆದು ಕಲಾವಿದರ ಅಭಿನಯ ಮಾಡಿಕೊಂಡು ನಿರ್ದೇಶಕರು, ನಿರ್ಮಾಪಕರು, ಸಂಗೀತ ನಿರ್ದೇಶಕರು, ಪ್ರತಿಯೊಬ್ಬರ ಒಂದು ಕಲಾವಿದರು ಮತ್ತು ಟೆಕ್ನಿಷಿಯನ್ ಎಲ್ಲರ ಒಂದು ಶ್ರಮನೂ ಇರುತ್ತೆ. ಸಿನಿಮಾನ ಮಾಡಿ ಒಂದು ರಿಲೀಸ್ ಹಂತಕ್ಕೆ ಬಂದಾಗ ಬುಕ್ ಮೈ ಶೋದಲ್ಲಿ ಒಂದು ಪೋಸ್ಟರ್ಸು ಇಲ್ಲ. ಹೋಗಲಿ, ನಾನು ಇವತ್ತು ನಿಜ ಹೇಳ್ತೀನಿ, ಅವರ ಕಲಾವಿದರಾಗಿರ್ಬೋದು, ನಿರ್ದೇಶಕರು, ಅವರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು ಎಲ್ಲ ಸರ್ಚ್ ಮಾಡಿದೆ. ಫೈನಲ್ ಆಗಿ ಯೂಟ್ಯೂಬಲ್ಲಿ ಆ ಸಿನಿಮಾದ ಒಂದು ಟ್ರೈಲರ್ ಸಿಕ್ತು. ಫೈನಲ್ ಆಗಿ ಸಿಕ್ಕಿದೆ. ಯಾವುದು ಅಂತಂದರೆ ಕಾಳಿಪ್ರಸಾದ್ 4926 ಅಂತ ಅದು ಹ್ಯಾಂಡಲ್, ಇವರ ಒಂದು ಚಾನಲಲ್ಲಿ ಸಿಕ್ತು. ದೇವಿ ಟೀಸರ್ನು ಕೂಡ ನಾನು ನೋಡಿದೆ. ಅಂದರೆ ಇದು ಕೆಲವು ಪೋಷಕರು ತಾವು ಕಂಡ ಕನಸು ಸಾಕಾರಗೊಳ್ಳದಿದ್ದಾಗ ಅದನ್ನು ತಮ್ಮ ಮಕ್ಕಳ ಮುಖಾಂತರ ನನಸಾಗಿಸಿಕೊಳ್ಳಲು ಇಚ್ಛಿಸಿ ತಮ್ಮ ಮಕ್ಕಳ ಮೇಲೆ ಒತ್ತಡ ಇರುತ್ತಾರೆ. ಇದರಿಂದ ಮಕ್ಕಳ ಕನಸು ಕಮರುತ್ತದೆ ಹಾಗೂ ಮಾನಸಿಕ ಕುಗ್ಗುತ್ತಾರೆ. ಅದರಂತೆ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಮಂಗಳಗೌರಿ ಅಮ್ಮನ ಒತ್ತಡಕ್ಕೆ ಮಣಿದು ತೊಂದರೆಯಾಗಲು ಹೋಗಿ ಅದರಿಂದ ಅನುಭವಿಸುವ ದೈಹಿಕ ಮಾನಸಿಕ ತೊಂದರೆಗಳ ಅನಾವರಣವೇ ದೇವಿ ಕಥೆ ಸಾರಾಂಶ ಅಂತ ಬರೆದಿದ್ದಾರೆ. ಟೀಸರ್ ನೋಡಿದ್ರೆ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಿರ್ದೇಶಕರು. ನನಗೆ ಅನ್ನಿಸ್ತು, ಎಲ್ಲೋ ಏನೋ ಇದು ಅಂತ ಅನ್ನಿಸ್ಲಿಲ್ಲ. ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಒಂದು ಅವೇರ್ನೆಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಬಟ್ ಪ್ರಚಾರನೆ ಮಾಡಲಿಲ್ಲ. ಅಂದರೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಅದರಲ್ಲಿ AMB ಕಪಾಲಿಯಲ್ಲಿ ಕೂಡ ರಿಲೀಸ್ ಆಗ್ತಾಯಿದೆ. ಬೆಂಗಳೂರಿನ AMB ಕಪಾಲಲ್ಲಿ ಸ್ವಲ್ಪ ಪ್ರಚಾರ ಬೇಕು ಅನ್ನಿಸ್ತು. ಇವತ್ತು ಸೋಷಿಯಲ್ ಮೀಡಿಯಾ ಫ್ರೀ ಇದೆ, ಪೋಸ್ಟರ್ಸ್ ಹಾಕೋಬೋದು, ಟೀಸರ್ ಟ್ರೈಲರ್ ಏನು ಬೇಕಾದ್ರೂ ಹಾಕ್ಬೋದು. ಬಟ್ ಬುಕ್ ಮೈ ಶೋದಲ್ಲಿ ಇಲ್ಲ ಅಂದರೆ ತುಂಬ ನನಗೆ ಬೇಜಾರಾಗೋಯಿತು. ಸಾಮಾನ್ಯ ಸಿನಿಮಾ ಅಭಿಮಾನಿ ನಾನು, ಹೀಗಾಗಿ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದಾಗ ಇದು ಒಂದು ಪ್ರಚಾರ ಇಲ್ಲ ಅಂದರೆ ಒಂಚೂರು ಆ ಸಿನಿಮಾಗೂ ಹೊಡೆತ ಬೀಳುತ್ತಲ್ಲ ಅನ್ನೋದೊಂದು ಪ್ರಚಾರ ಬೇಕು. ಒಂದು ಪಬ್ಲಿಸಿಟಿ ಪ್ರಚಾರ ಇಲ್ದಂಗೆ ಜನಕ್ಕೆ ಗೊತ್ತಾಗಲಿಲ್ಲ ಅಂದರೆ ಆ ಸಿನಿಮಾ ಒಳ್ಳೇದಿದೆಯೋ ಕೆಡ್ದಿದೆಯೋ, ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ಅನ್ನೋದು ಗೊತ್ತಾಗೋದು ಹೇಗೆ ಅನ್ನೋದೊಂದು ನನ್ನ ಒಂದು ಕಳಕಳೆಯ ಮನವಿ ಇದು. ಅದಕ್ಕೋಸ್ಕರ ನಾನು ಆ ಚಿತ್ರತಂಡದವ್ರಿಗೆ ಹೇಳ್ತಾ ಇರೋದು ಅಷ್ಟೇ. ಸಿನಿಮಾ ತುಂಬ ಕನಸು ಕಟ್ಕೊಂಡು ತುಂಬ ಬರವಣಿಗೆಲ್ಲ ಬರೆದು ಎಲ್ಲ ಮಾಡಿರ್ತಾರೆ. ನಾನು ಅದೇ ಹೇಳಿದೆ. ಅಂದರೆ ಪ್ರಚಾರ ಸಿಗದೇ ಜನ ಬರದೇನೆ ಒಂದೇ ದಿನಕ್ಕೆ ಕಣ್ಮರೆ ಆಗಿಬಿಟ್ರೆ ತುಂಬ ಒಂದು ಡ್ರೀಮ್ ಇರುತ್ತಲ್ಲ. ನಿರ್ದೇಶಕರು ಅಷ್ಟು ವರ್ಷ ಶ್ರಮ ಪಟ್ಟಿರ್ತಾರೆ, ನಿರ್ಮಾಪಕರು ದುಡ್ಡು ಹಾಕಿರ್ತಾರೆ, ಆ ರಿಟರ್ನ್ ಬರಬೇಕು ಅನ್ನೋದು ವಾಟ್ ಎವರ್ ಅದು ಹೆಂಗೆ ರಿಟರ್ನ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಸಿನಿಮಾ ಮಾಡುವಾಗ ಕಲೆ ಮಾಡಿದ ಮೇಲೆ ಅದೊಂದು ಪ್ರಾಡಕ್ಟು ಅಂತಾರಲ್ಲ, ಆ ಥರ ಅವ್ರಿಗೆ ಗೊತ್ತಿರುತ್ತೆ. ನಾನೇನೋ ಅದ್ರ ಬಗ್ಗೆ ನನ್ನ ಒಂದು ಕಳವಳ ವ್ಯಕ್ತಪಡಿಸಿ ಅಯ್ಯೋ ಹಿಂಗಾಗೋಯ್ತು ಅಂತ ನಾನೇನೋ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಅದು ಸಿನಿಮಾ ಪ್ರಚಾರ ಇಲ್ದಂಗೆ ರಿಲೀಸ್ ಆಗ್ತಾ ಇದ್ದಾರೆ. ಅದು ನಾಳೆನೇ ರಿಲೀಸು. ಬುಕ್ ಮೈ ಶೋದಲ್ಲೂ ಕೂಡ ಅದು ಪೋಸ್ಟರ್ಸ್ ಇಲ್ಲ, ಒಂದು ಟೀಸರ್ ಟ್ರೈಲರ್ ಏನು ಇರಲಿಲ್ವಲ್ಲ. ಹೀಗಾಗಿ ನಾನು ಹುಡುಕ್ದಾಗ ನನಗೆ ಗೊತ್ತಾಗೋಯ್ತು ಅದು. ಬಟ್ ಬೇಕಾಗಿತ್ತು ಅಂತ, ಅದು ಅಟ್ಲೀಸ್ಟ್ ಪೋಸ್ಟರ್ ಆದರೂ ಒಂದು ಬೇಕಾಗಿತ್ತು ಅನ್ನೋದೊಂದು ನನ್ನೊಂದು ರಿಕ್ವೆಸ್ಟ್, ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಅಂದರೆ ಒಂದು ಸಿನಿಮಾ ನೋಡಿಸ್ಕೊಳ್ಳೋಕ್ಕೆ, ಅಂದರೆ ಜನ ಬಂದು ನೋಡೋಕ್ಕೆ ಸಿನಿಮಾ ಕತೆ ಕಂಟೆಂಟ್ ಹೇಗೆ ಮುಖ್ಯ ಆಗುತ್ತೋ ಆ ಟೈಮು ಕೂಡ ಮುಖ್ಯ ಆಗುತ್ತೆ. ಅದೇ ರೀತಿ ಪಬ್ಲಿಸಿಟಿನೂ ಕೂಡ ಮುಖ್ಯ ಆಗುತ್ತೆ ಅನ್ನೋದೊಂದು ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಇದು. ಹೀಗಾಗಿ ಆ ಚಿತ್ರತಂಡದವ್ರಿಗೂ ಕೂಡ ನನ್ನ ಒಂದು ಕಳಕಳೆ ವಿನಂತಿ ಅಷ್ಟೇ. ಎಲ್ಲೋ ಒಂದು ಕಡೆ ಆ ಪೋಸ್ಟರ್ ಆಗಲಿಲ್ಲ ಅಂದರೆ ಜನಗಳಿಗೆ ಗೊತ್ತೇ ಆಗಲ್ಲ ಅನ್ನೋದು ಅಷ್ಟೇ. ಈಗಲೂ ಏನೋ ಟೈಮ್ ಮಿಕ್ಕಿಲ್ಲ. ಸೊ ಬುಕ್ ಮೈ ಶೋದಲ್ಲಿ ಒಂದು ಸಿನಿಮಾ ಪೋಸ್ಟರ್ ಹಾಕಿ ಅಂತಲೂ ಕೂಡ ನಾನು ಅದನ್ನ ವಿನಂತಿ ಮಾಡ್ಕೊತೀನಿ. ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹಂಚ್ಕೊಳ್ಳಿ ಅಂತ ನಾನು ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನೇನು ಯಾರನ್ನೂ ಟೀಕಿಸ್ತಾ ಇಲ್ಲ, ಕಿಂಡಲ್ ಮಾಡ್ತಾ ಇಲ್ಲ, ನಾನೇನೋ ಇಲ್ಲ. ಒಂದು ಸಿನಿಮಾ ಒಂದು ಕಳಕಳೆಯ ಒಂದು ಇದು. ಹಾಗಂತ ನೀನು ಹೋಗಿ ಸಿನಿಮಾ ನೋಡ್ಬಿಡ್ತೀಯಾ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡೋರು ಇದ್ದಾರೆ. ಸಿನಿಮಾ ನೋಡ್ತೀನಿ ಬಿಡ್ತೀನಿ ಅನ್ನೋದು ಬೇರೆ ವಿಚಾರ. ಆ ಟೈಮ್ ಮಾಡಿಕೊಂಡು ಆ ಬಿಡುವು ಮಾಡಿಕೊಂಡು ವಾಟ್ ಎವರ್ ಅದೇನೋ. ಬಟ್ ಅಂದರೆ AMB ಕಪಾಲಲ್ಲಿ ಅದು ಹೌಸ್ಫುಲ್ ಆಗಿದೆ ನಾಳೆ ಶೋ. ಬಟ್ ನಾನು ನನ್ನ ಒಂದು
ಕಳಕಳಿಯ ಮನವಿ ಏನಂತಂದರೆ ಒಂದು ಜನಗಳಿಗೆ ಗೊತ್ತಾಗಬೇಕು ಅನ್ನೋದೊಂದು ಅಷ್ಟೇ, ಇನ್ನೇನಿಲ್ಲ. ಸೊ ಒಂದೊಳ್ಳೆ ಸಿನಿಮಾ ಜನ ಬರ್ದೇನೆ ನೋಡ್ದೇ ಅದು ಹೊರಗೆ ಹೋಗೋದು ಇದೆಯಲ್ಲ, ಥಿಯೇಟ್ರಿಂದ ಆಚೆ ತೆಗೆಯೋದಿದೆಯಲ್ಲ, ಅದಕ್ಕಿಂತ ಹಿಂಸೆ ಯಾವುದೂ ಅಲ್ಲ ಅನ್ನೋದೊಂದು. ಅದೊಂದು ತಿಂಗಳಗಟ್ಟಲೆ ಶ್ರಮ ಹಾಕಿ ಕಲಾವಿದರ ಅಭಿನಯ ಎಲ್ಲ ಶ್ರಮ ಇರುತ್ತೆ, ಸುಮ್ಮನೆ ಸಿನಿಮಾ ಆಗಲ್ಲ. ಸೊ ಹೀಗಾಗಿ ನಾನು ಒಂದು ಮನವಿ, ಒಂದಿಷ್ಟು ಇವಾಗಲೂ ಕೂಡ ಒಂದು ಪ್ರಚಾರ ಮಾಡ್ಬೋದಾಗಿದೆ, ಅಥವಾ ಒಂದು ವಾರ ಮುಂಚೆನೂ ಹೋಗ್ಬೋದಾಗಿತ್ತೇನೋ. ಬಟ್ ನಂಗೆ ಗೊತ್ತಿಲ್ಲ, ಆ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರ ಆ ಒತ್ತಡ ಏನಿರುತ್ತೋ ನನಗೂ ಕೂಡ ಗೊತ್ತಿಲ್ಲ. ಬಟ್ ಒಂದು ವಿಭಿನ್ನವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪ್ರಚಾರ ಬೇಕು ಅಂತ ಜನನೇ ಬರ್ದೇನೆ ಸಿನಿಮಾ ಪ್ಲಾಫ್ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಏನಾಗ್ತಿದೆ. ಬಟ್ ಜನಗಳಿಗೆ ಗೊತ್ತಾಗಬೇಕು. ಸೊ ಸಿನಿಮಾ ಕಂಟೆಂಟು ಮುಖ್ಯ, ಕಲಾವಿದರ ಅಭಿನಯ ಎಲ್ಲವೂ ಮುಖ್ಯ ಹೇಗಾಗುತ್ತೋ ಹಾಗೆ ಪ್ರಚಾರನೂ ಕೂಡ ಮುಖ್ಯ ಅಂತಲೇ ನಾನು ಇಟ್ಕೋತಾ ಇರೋದು. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಯಾಕೆಂದರೆ ಒಂದು ರಿಕ್ವೆಸ್ಟ್ ಅಷ್ಟೇ ಇದೆ, ಇನ್ನೇನಿಲ್ಲ. ಪಬ್ಲಿಸಿಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇವಾಗಲೂ ಕೂಡ ಏನು ಟೈಮ್ ಮಿಕ್ಕಿಲ್ಲ, ನಾನು ಈಗ ಆಲ್ರೆಡಿ ಹೇಳಿರೋ ಥರ. ಸೊ ಹೀಗಾಗಿ ಇರಲಿ, ನಾಳೆ 4 ಸಿನಿಮಾಗಳು ಬಿಡುಗಡೆ ಆಗ್ತದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತಲೂ ಕೂಡ ನಾನು ಶುಭ ಹಾರೈಸ್ತೀನಿ. ನಾನು ದೇವಿ ಚಿತ್ರದ ಟೀಸರ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂದಂಗೆ ಇನ್ನೊಂದು ಸ್ವಲ್ಪ ಗೊಂದಲ, ಕನ್ಫ್ಯೂಷನ್ಸ್ ಆಗೋದು ಏನಂತಂದರೆ, ದೇವಿ ಅನ್ನೋದು ಜಸ್ಟ್ ಒಂದು ವೀಕ್ ಬ್ಯಾಕು ಒಂದು ಸಿನಿಮಾ ಮುಹೂರ್ತನ ಆಯಿತು, ನಮ್ಮ ಭವ್ಯ ಗೌಡ ಅವರು ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ ಪ್ರಚಾರ ಪಡೀತು, ಇದಕ್ಕೆ ನಂಗೆ ರಿಲೀಸ್ ಆಗ್ತಾಯಿದೆ, ಏನು ಕಥೆ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಆಯಿತು. ನನಗೂ ಕೂಡ ಕನ್ಫ್ಯೂಷನ್ಸ್ ಆಗೋಯಿತು. ಭವ್ಯ ಗೌಡ ಅವರು ಮಾಡ್ತಾ ಇರೋ ದೇವಿ ಸಿನಿಮಾ, ಅಂದರೆ ನಾಗರಾಜ್ ಸ್ವಾಮಿ ಅವರು ಮಾಡ್ತಾ ಇರೋ ಸಿನಿಮಾ ಬಂದ್ಬಿಟ್ಟು ದೇವಿ ಮಹಾತ್ಮ್ಯ, ಅದು ರಂಗನಾಥ್ ಅವರು ಆ್ಯಕ್ಟ್ ಮಾಡ್ತಾ ಇರೋದು. ಭವ್ಯ ಗೌಡ ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ ಬಂದು ದೇವಿ, ಅದು ಈಗ ಶುರುವಾಗಿದೆ. ಚಿತ್ರದ ಶೂಟಿಂಗ್ ಬಹುಶಃ ಶುರುವಾಗಿದೆ ಅನ್ಕೋತೀನಿ. ಇರಲಿ, ಇದು ಒಂದು ಕಂಪ್ಲೀಟ್ ಹೊಸಬರ ತಂಡದ ಒಂದು ಸಿನಿಮಾ. ಹೀಗಾಗಿ ಶುಭವಾಗಲಿ ಅಂತಲೂ ಕೂಡ ನಾನು ಹಾರೈಸ್ತೀನಿ. ಒಳ್ಳೆಯದಾಗಲಿ. ನೀವು ಕೂಡ ಚಿತ್ರವನ್ನು ನೋಡಿ ಹೊಸ ತಂಡಕ್ಕೆ ಪ್ರೋತ್ಸಾಹಿಸಿ. ನಾನು ಕೂಡ ಸಿನಿಮಾ ಆದಷ್ಟು ಟ್ರೈ ಮಾಡ್ತೀನಿ, ಮಿಸ್ ಮಾಡಲ್ಲ. ಸೊ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.